Hello everyone, welcome to Karnataka Learning Management System. I am Shambulingappa Kaikad, working as assistant professor in Government First Grade College, Nesargi, Taluk, Bairungal District, Belagavi. Yes, in this video class, I will explain you about the topic Kanishka and his contributions to religions. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ತರಗತಿಯಲ್ಲಿ ನಾನು ಕನಿಷ್ಕ ಮತ್ತು ಧರ್ಮಕ್ಕೆ ಅವನ ಕೊಡುಗೆಗಳು ಈ ಒಂದು ವಿಷಯದ ಕುರಿತು ಚರ್ಚೆ ಮಾಡಿದ್ದೇನೆ. ಸೊ ಈ ಒಂದು ಟಾಪಿಕ್ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BA 3ನೇ ಸೆಮಿಸ್ಟರ್ನ ಸಿಲೆಬಸ್ನಲ್ಲಿ ನಿಗದಿಪಡಿಸಿರುವಂತಹ ಒಂದು ಟಾಪಿಕ್ ಆಗಿದೆ. Yes, already in the previous video class we have discussed about Kanishka and his military achievements and his personality. ವಿದ್ಯಾರ್ಥಿಗಳ ಈ ಹಿಂದಿನ ತರಗತಿಯಲ್ಲಿ ಆಲ್ರೆಡಿ ನಾವು ಕನಿಷ್ಕನ ಬಗ್ಗೆ, ಕನಿಷ್ಕನ ಸೈನಿಕ ಸಾಧನೆಗಳ ಬಗ್ಗೆ ಮತ್ತು ಆತನ ವ್ಯಕ್ತಿತ್ವದ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಈ ಒಂದು ಚಾಪ್ಟರ್ನಲ್ಲಿ ನಾನು ಈಗಾಗಲೇ ಹೇಳಿದಂತೆ ಧರ್ಮಕ್ಕೆ ಅವನ ಕಾಣಿಕೆಗಳು ಏನು ಅನ್ನೋದನ್ನ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. Yes, the learning objectives of this chapter are introduction, contributions to religion before he converted to Buddhism, and his contributions to religion as a pattern of Buddhism. ಅಂದ್ರೆ ಈ ಒಂದು ಚಾಪ್ಟರ್ನಲ್ಲಿ ನಾವು ಯಾವ ಒಂದು ವಿಷಯಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂದ್ರೆ, ಸೊ ಬೌದ್ಧ ಧರ್ಮಕ್ಕೆ ಮತಾಂತರ ಆಗೋಕ್ಕಿಂತ ಮುಂಚೆ ಧರ್ಮಕ್ಕೆ ಆತನ ಕೊಡುಗೆಗಳು ಏನು, ಅದೇ ರೀತಿ ಬೌದ್ಧ ಧರ್ಮದ ಪೋಷಕನಾಗಿ ಧರ್ಮಕ್ಕೆ ಆತನ ಕೊಡುಗೆಗಳು ಏನು ಅನ್ನೋದನ್ನ ಮುಖ್ಯವಾಗಿ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. Yes, we will discuss about introduction. The king Bhima Kadphises or Kadphises II was succeeded by Kanishka in the year 78 Common Era and began the Shaka era in Indian history, which is now used by Government of India. And Kanishka extended the Kushana Empire vastly both outside and inside India. ಸೊ ಭೀಮಾ ಕಡ್ಫೈಸಸ್ ಅಥವಾ ಎರಡನೇ ಕಡ್ಫೈಸಸ್ ನ ಉತ್ತರಾಧಿಕಾರಿಯಾಗಿ ಕನಿಷ್ಕ ಸಾಮಾನ್ಯ ಶಕ 78ರಲ್ಲಿ ಅಧಿಕಾರಕ್ಕೆ ಬಂದ ಮತ್ತು ಅದೇ ವರ್ಷ ಶಕ ಎರವನ್ನ ಪ್ರಾರಂಭಿಸ್ತಾನೆ. ಸೊ ಈ ಶಕ ಎರವನ್ನ ಪ್ರೆಸೆಂಟ್ಲಿ ಭಾರತ ಸರ್ಕಾರ ಕಾಲಗಣನೆಗೆ ಬಳಸ್ಕೊಳ್ತಾ ಇದೆ. ಅದೇ ರೀತಿ ಕನಿಷ್ಕ ತನ್ನ ಒಂದು ಅಧಿಕಾರಾವಧಿಯಲ್ಲಿ ಕುಶಾನ ಸಾಮ್ರಾಜ್ಯವನ್ನ ಭಾರತದ ಒಳಗಷ್ಟೇ ಅಲ್ಲ, ಭಾರತದ ಹೊರಗೂ ವಿಶಾಲವಾಗಿ ವಿಸ್ತರಿಸ್ತಾನೆ. ಸೊ ಕುಶಾನ ಎಂಪೈರ್ ಅನ್ನ ವಿಸ್ತಾರವಾಗಿ ವಿಸ್ತರಿಸಿದಂತಹ ಕನಿಷ್ಕ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ರೂಲರ್ಸ್ ಆಫ್ ಏನ್ಸಿಯಂಟ್ ಇಂಡಿಯಾ. ಪ್ರಾಚೀನ ಭಾರತದ ಒಬ್ಬ ಪ್ರಸಿದ್ಧ ರಾಜ ಅಂತಾನೆ ಹೇಳ್ಬೋದು. ಸೊ ಹಿ ಗಾಟ್ ನೇಮ್ ಅಂಡ್ ಫೇಮ್ ಬೈ ಹಿಸ್ ಕಾನ್ಕ್ವೆಸ್ಟಸ್, ನಾಟ್ ಓನ್ಲಿ ಬೈ ಹಿಸ್ ಕಾನ್ಕ್ವೆಸ್ಟಸ್ ಬಟ್ ಆಲ್ಸೋ ಬೈ ಹಿಸ್ ರಿಲಿಜಿಯಸ್ ಆಕ್ಟಿವಿಟೀಸ್ ಹಿ ಗಾಟ್ ನೇಮ್ ಅಂಡ್ ಫೇಮ್. ಕನಿಷ್ಕ ತನ್ನ ಒಂದು ದಿಗ್ವಿಜಯಗಳಿಂದಾಗಿ ಅಷ್ಟೇ ಹೆಸರು ಮತ್ತು ಖ್ಯಾತಿಯನ್ನು ಗಳಿಸಿಕೊಂಡಿರಲಿಲ್ಲ, ತನ್ನ ಒಂದು ಧಾರ್ಮಿಕ ಚಟುವಟಿಕೆಗಳಿಂದಾಗಿಯೂ ಸಹಿತ ಸಾಕಷ್ಟು ಮತ್ತು ಹೆಸರು ಮತ್ತು ಖ್ಯಾತಿಯನ್ನು ಗಳಿಸಿಕೊಂಡಿದ್ದಾನೆ ಭಾರತದ ಇತಿಹಾಸದಲ್ಲಿ ವಿದ್ಯಾರ್ಥಿಗಳೇ. ಸೊ ದ ಅರ್ಲಿ ಕುಶಾನ ಎಂಪರರ್ಸ್ ವೇರ್ ಪಾಲಿಥಿಸ್ಟಸ್. ಸೊ ನಾವು ಕುಶಾನ ಒಂದು ಇತಿಹಾಸವನ್ನ ನೋಡಿದಾಗ ಕನಿಷ್ಕನಿಗಿಂತ ಮುಂಚೆ ಆಳಿದಂತಹ ಕುಶಾನ ದೊರೆಗಳು ಬಹುದೇವತಾರಾಧಕರಾಗಿದ್ರು. ಸೊ ಕನಿಷ್ಕನು ಸಹಿತ ಬೌದ್ಧ ಧರ್ಮಕ್ಕೆ ಮತಾಂತರ ಆಗೋಕ್ಕಿಂತ ಮುಂಚೆ ಅವನ ಕಾಲದ ನಾಣ್ಯಗಳನ್ನು ನಾವು ನೋಡೋದಾದ್ರೆ, ಸೊ ಪ್ರಾರಂಭಿಕ ಕುಶಾನ ದೊರೆಗಳು ತಮ್ಮೊಂದು ನಾಣ್ಯಗಳಲ್ಲಿ ಗ್ರೀಕ್ ದೇವತೆಗಳನ್ನ, ಪರ್ಷಿಯನ್ ದೇವತೆಗಳನ್ನ, ಹಿಂದೂ ದೇವತೆಗಳನ್ನ ಚಿತ್ರಿಸಿದ್ದಾರೆ. ಅದೇ ರೀತಿ ಕನಿಷ್ಕನು ಸಹಿತ ತನ್ನ ಆಳ್ವಿಕೆಯ ಪ್ರಾರಂಭದ ಅವಧಿಯಲ್ಲಿ ಈ ಗ್ರೀಕ್, ಪರ್ಷಿಯನ್ ಅಂಡ್ ಹಿಂದೂ ದೇವತೆಗಳನ್ನ ತನ್ನ ಒಂದು ನಾಣ್ಯಗಳಲ್ಲಿ ಚಿತ್ರಿಸಿದ್ದಾನೆ. ಬಟ್ ವೆನ್ ಹಿ ಕನ್ವರ್ಟೆಡ್ ಟು ಬುದ್ಧಿಸಂ, ಬೌದ್ಧ ಧರ್ಮಕ್ಕೆ ಮತಾಂತರ ಆದ್ಮೇಲೂ ಸಹಿತ ಕನಿಷ್ಕ ಹಿ ವಾಸ್ ಟಾಲರೆಂಟ್ ಟು ಅದರ್ ರಿಲಿಜಿಯನ್ಸ್ ಆಲ್ಸೋ. ಸೊ ಕನಿಷ್ಕ ಬೇರೆ ಬೇರೆ ಧರ್ಮಗಳ ಬಗ್ಗೆನೂ ಸಹಿತ ಸಹಿಷ್ಣುತಾ ನೀತಿಯನ್ನ ಹೊಂದಿದ್ದ. ಬೌದ್ಧ ಧರ್ಮಕ್ಕೆ ಸಾಕಷ್ಟು ಪ್ರೋತ್ಸಾಹ ನೀಡಿದ್ರು ಸಹಿತ ಧಾರ್ಮಿಕ ಸಹಿಷ್ಣುತಾ ನೀತಿಯನ್ನ ಹೊಂದಿದ್ದ ಅನ್ನೋ ಒಂದು ವಿಷಯ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಎಸ್, ಹಾಗಾದ್ರೆ ಕನಿಷ್ಕ ಧರ್ಮಕ್ಕೆ ನೀಡಿದಂತಹ ಕಾಣಿಕೆಗಳನ್ನ ನಾವು ಬಲು ಮುಖ್ಯವಾಗಿ ಎರಡು ವಿಧಗಳಲ್ಲಿ
ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಹೀಸ್ ಕಾಂಟ್ರಿಬ್ಯೂಷನ್ಸ್ ಟು ರಿಲಿಜನ್ ಬಿಫೋರ್ ಕನ್ವರ್ಟ್ ಟು ಬುದ್ಧಿಸಮ್, ಅಂದ್ರೆ ಬೌದ್ಧ ಧರ್ಮಕ್ಕೆ ಮತಾಂತರಕ್ಕಿಂತ ಮುಂಚೆ ಧರ್ಮಕ್ಕೆ ಆತನ ಕಾಣಿಕೆಗಳು ಏನು ಅನ್ನೋದನ್ನ ನಾವು ಮೊದಲ ಭಾಗದಲ್ಲಿ ಅಧ್ಯಯನ ಮಾಡೋದಾದ್ರೆ, ಇನ್ ದಿ ಸೆಕೆಂಡ್ ಪಾರ್ಟ್ ಹೀಸ್ ಕಾಂಟ್ರಿಬ್ಯೂಷನ್ಸ್ ಟು ರಿಲಿಜನ್ ಆಸ್ ಎ ಪ್ಯಾಟರ್ನ್ ಆಫ್ ಬುದ್ಧಿಸಮ್, ಅಂದ್ರೆ ಬೌದ್ಧ ಧರ್ಮದ ಪೋಷಕನಾಗಿ ಧರ್ಮಕ್ಕೆ ಆತನ ಕಾಣಿಕೆಗಳು ಏನು ಅನ್ನೋದನ್ನ ಸೆಕೆಂಡ್ ಪಾರ್ಟ್ ಅಲ್ಲಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಎಸ್, ಫಸ್ಟ್ ಹೀಸ್ ಕಾಂಟ್ರಿಬ್ಯೂಷನ್ಸ್ ಟು ರಿಲಿಜನ್ ಬಿಫೋರ್ ಕನ್ವರ್ಟ್ ಟು ಬುದ್ಧಿಸಮ್, ಅದ್ರ ಬಗ್ಗೆ ನೋಡೋಣ. ದಿ ಅರ್ಲಿ ಕುಶಾನ ಎಂಪರರ್ಸ್ ವೇರ್ ಪಾಲಿಥಿಸ್ಟಸ್, ಆಲ್ರೆಡಿ ಐ ಸೆಡ್, ಪ್ರಾರಂಭಿಕ ಕುಶಾನ ದೊರೆಗಳು ಬಹುದೇವತಾರಕರಾಗಿದ್ರು. ಬೈ ದಿ ಟೈಮ್ ಆಫ್ ಕನಿಷ್ಕ ದ ಕುಶಾನಸ್ ವೇರ್ ಆಲ್ರೆಡಿ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಹಿಂದೂಯಿಸಮ್ and were devotees of the Hindu gods and also worshipped the Iranian and Greek gods. ಅಂದ್ರೆ ಕನಿಷ್ಕನಿಗಿಂತ ಮುಂಚೆ ಆಳಿದಂತಹ ದೊರೆಗಳು ಹಿಂದೂ ದೇವತೆಗಳನ್ನ ಅಂಡ್ ಇರಾನಿಯನ್ ದೇವತೆಗಳನ್ನ ಮತ್ತು ಗ್ರೀಕ್ ದೇವತೆಗಳನ್ನ ಪೂಜಿಸ್ತಾ ಇದ್ರು. ಸೊ ಅವರ ಆ ದೇವತೆಗಳ ಚಿತ್ರಗಳನ್ನ ತಾವು ಹೊರಡಿಸಿದಂತಹ ನಾಣ್ಯಗಳ ಮೇಲೆ ಚಿತ್ರಿಸಿದ್ದಾರೆ. ಸೊ ದ ಅರ್ಲಿಯರ್ ಕೈಂಡ್ಸ್ ಆಫ್ ಕುಶಾನ ಕಂಟೇನ್ ದಿ ಫಿಗರ್ಸ್ ಆಫ್ ಇರಾನಿಯನ್, ಗ್ರೀಕ್ ಅಂಡ್ ಇಂಡಿಯನ್ ಗಾಡ್ಸ್. ಅದೇ ರೀತಿ ಕನಿಷ್ಕನು ಪ್ರಾರಂಭದ ಅವಧಿಯಲ್ಲಿ ಹೊರಡಿಸಿದಂತಹ ನಾಣ್ಯಗಳು ಸಹಿತ ಈ ದೇವತೆಗಳನ್ನ, ಅಂದ್ರೆ ಪರ್ಷಿಯನ್ ದೇವತೆಗಳನ್ನ, ಗ್ರೀಕ್ ದೇವತೆಗಳನ್ನ ಮತ್ತು ಭಾರತೀಯ ದೇವತೆಗಳ ಚಿತ್ರಗಳನ್ನ ಹೊಂದಿರೋದನ್ನ ನಾವು ನೋಡಬಹುದು. ಅಂದ್ರೆ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಕ್ಕಿಂತ ಮುಂಚೆ ಕನಿಷ್ಕ ಮತ್ತು ಕನಿಷ್ಕನ ಪೂರ್ವ ರಾಜರುಗಳು ಬಹುದೇವತಾರಾಧಕರಾಗಿದ್ರು ಅನ್ನೋ ಒಂದು ವಿಷಯ ನಮಗೆ ಗೊತ್ತಾಗುತ್ತೆ. ಅಂದ್ರೆ ವಿವಿಧ ಧರ್ಮಗಳ ಬಗ್ಗೆ ಸಹಿಷ್ಣುತಾ ನೀತಿಯನ್ನು ಅವರು ಹೊಂದಿದ್ರು ಅನ್ನೋ ಒಂದು ವಿಷಯವನ್ನು ನಾವು ಕನ್ಫರ್ಮ್ ಮಾಡ್ಕೋಬಹುದು ವಿದ್ಯಾರ್ಥಿಗಳೇ. ಎಸ್, ನೆಕ್ಸ್ಟ್ we will discuss his contributions to religion as a pattern of Buddhism. ಅಂದ್ರೆ ಬೌದ್ಧ ಧರ್ಮದ ಪೋಷಕನಾಗಿ ಧರ್ಮಕ್ಕೆ ಆತನ ಕಾಣಿಕೆಗಳು ಏನು ಅನ್ನೋದನ್ನ ಇನ್ ಮುಂದೆ ನಾವು ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. ಸೊ ಲೈಕ್ ಮೌರ್ಯನ್ ಕಿಂಗ್ ಅಶೋಕ, ಕನಿಷ್ಕ ಆಲ್ಸೋ became a convert to Buddhism under the influence of the greatest Buddhist philosopher of that time, his name ಅಶ್ವಘೋಷ. ಅಂದ್ರೆ ಮೌರ್ಯ ದೊರೆ ಅಶೋಕನಂತೆ ಕನಿಷ್ಕನು ಸಹಿತ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ತಾನೆ. ಸೊ ಬೌದ್ಧ ಧರ್ಮಕ್ಕೆ ಕನಿಷ್ಕ why he convert to Buddhism ಅನ್ನೋದ್ರ ಬಗ್ಗೆ, ಅಂದ್ರೆ ಬೌದ್ಧ ಧರ್ಮಕ್ಕೆ ಆತ ಯಾಕೆ ಮತಾಂತರ ಹೊಂದಿದ ಅನ್ನೋ ಒಂದು ವಿಷಯದ ಬಗ್ಗೆ ಸೊ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯ ಇದೆ. ಆದ್ರೂ ಎಲ್ಲರೂ ಒಪ್ಪುವಂತ ಒಂದು ವಿಷಯ ಏನಂದ್ರೆ, ಕನಿಷ್ಕನ ಕಾಲಾವಧಿಯಲ್ಲಿ ಇದ್ದಂತಹ ಫೇಮಸ್ ಪ್ರಸಿದ್ಧ ಬೌದ್ಧ ಪಂಡಿತ, ಬೌದ್ಧ ತತ್ವಶಾಸ್ತ್ರಜ್ಞನಾದಂತಹ ಅಶ್ವಘೋಷನ ಪ್ರಭಾವದಿಂದಾಗಿ ಕನಿಷ್ಕ ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿದ ಅನ್ನೋ ಒಂದು ವಿಷಯ ಗೊತ್ತಾಗುತ್ತೆ. ಸೊ ಅಮಾಂಗ್ ಹಿಸ್ ಮೆನಿ ಅಚೀವ್ಮೆಂಟ್ಸ್ ಆಸ್ ಎ ಬುದ್ಧಿಸ್ಟ್ ಮೊನಾರ್ಚ್, ದ ಫಾಲೋವಿಂಗ್ ವರ್ಕ್ಸ್ ವೇರ್ ನೋಟ್ ವರ್ದಿ ಅಂಡ್ ಸಿಗ್ನಿಫಿಕೆಂಟ್. ಅಂದ್ರೆ ಬೌದ್ಧ ಧರ್ಮಕ್ಕೆ ಆತ ಮತಾಂತರ ಹೊಂದಿದ ಮೇಲೆ ಬೌದ್ಧ ಧರ್ಮದ ಪೋಷಕನಾಗಿ ಆ ಧರ್ಮದ ಉದ್ಧಾರಕ್ಕೋಸ್ಕರ ಯಾವ್ಯಾವ ಮಹತ್ವವಾದ ಕಾರ್ಯಗಳನ್ನ ಮಾಡಿದ ಅನ್ನೋದನ್ನ ನಾವು ನೋಡೋದಾದ್ರೆ, ಕೆಲವೊಂದು ಮಹತ್ವವಾದಂತಹ ಕಾರ್ಯಗಳ ಬಗ್ಗೆ ಮುಂದೆ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. ಎಸ್, ಆಸ್ ಎ ಪ್ಯಾಟರ್ನ್ ಆಫ್ ಬುದ್ಧಿಸಮ್, ವಾಟ್ ಈಸ್ ಹೀಸ್ ಕಾಂಟ್ರಿಬ್ಯೂಷನ್ಸ್ ಟು ರಿಲಿಜನ್, ಅಂದ್ರೆ ಬೌದ್ಧ ಧರ್ಮದ ಪೋಷಕನಾಗಿ ಧರ್ಮಕ್ಕೆ ಆತನ ಕೊಡುಗೆಗಳು ಏನು ಅನ್ನೋದನ್ನ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ ವಿದ್ಯಾರ್ಥಿಗಳು. ದ ಫಸ್ಟ್ ಒನ್, ಬೈ ಎರೆಕ್ಟಿಂಗ್ ಬುದ್ಧಿಸ್ಟ್ ಮಾನ್ಯುಮೆಂಟ್ಸ್. ಅಂದ್ರೆ ಮೊದಲನೇದಾಗಿ ತನ್ನ ಒಂದು ಕುಶಾನ ಸಾಮ್ರಾಜ್ಯದಲ್ಲಿ ಅನೇಕ ಕಡೆ ಬೌದ್ಧ ಸ್ಮಾರಕಗಳನ್ನ ನಿರ್ಮಾಣ ಮಾಡೋದ್ರ ಮುಖಾಂತರ ಧರ್ಮಕ್ಕೆ ಕಾಣಿಕೆಗಳನ್ನ ಸಲ್ಲಿಸಿದ, ಬೌದ್ಧ ಧರ್ಮಕ್ಕೆ ಕಾಣಿಕೆಗಳನ್ನ ಸಲ್ಲಿಸಿದ. ಸೊ ಹಿ ಬಿಲ್ಟ್ ಮೆನಿ ಬುದ್ಧಿಸ್ಟ್ ಮೊನಾಸ್ಟರೀಸ್, ಸ್ತೂಪಾಸ್, ವಿಹಾರಾಸ್ and repaired many old ones like Mauryan king Ashoka. ಸೊ ಮೌರ್ಯ ದೊರೆ ಅಶೋಕ ಯಾವ ರೀತಿ ತನ್ನ ಒಂದು ಸಾಮ್ರಾಜ್ಯದಲ್ಲಿ ಸ್ತೂಪಗಳ, ವಿಹಾರಗಳನ್ನ ನಿರ್ಮಾಣ ಮಾಡಿದ್ನೋ ಅದೇ ರೀತಿ ಕನಿಷ್ಕನು ಸಹಿತ ತನ್ನ ಕಾಲಾವಧಿಯಲ್ಲಿ ಅನೇಕ ಬೌದ್ಧ ಸ್ಮಾರಕಗಳನ್ನ, ಬಹುಸಂಖ್ಯೆಯಲ್ಲಿ ಬೌದ್ಧ ಸ್ಮಾರಕಗಳನ್ನ, ವಿಹಾರಗಳನ್ನ ನಿರ್ಮಾಣ ಮಾಡ್ತಾನೆ. ಹಳೆಯ ಚೈತ್ಯ ವಿಹಾರಗಳನ್ನ ದುರಸ್ತಿ ಮಾಡ್ತಾನೆ. ಸೊ ಎಟ್ ಪುರುಷಪರ, ದ ಕ್ಯಾಪಿಟಲ್ ಸಿಟಿ ಆಫ್ ಕನಿಷ್ಕ, he built a stupendous relic tower or stupa. You can see in this picture the stupa at Peshawar. ತನ್ನ ರಾಜಧಾನಿಯಾದಂತಹ ಪುರುಷಪರ ಅಥವಾ ಮಾಡರ್ನ್ ಪೇಶಾವರದಲ್ಲಿ ಕನಿಷ್ಕ ಅದ್ಭುತವಾದಂತಹ ಸ್ತೂಪವನ್ನ ಅಥವಾ ಒಂದು ಗೋಪುರವನ್ನ ನಿರ್ಮಾಣ ಮಾಡ್ತಾನೆ. ಸೊ ದ ಚೈನೀಸ್ ಟ್ರಾವೆಲರ್, ದ ಫೇಮಸ್ ಚೈನೀಸ್ ಟ್ರಾವೆಲರ್ ಹುಯನ್ ಸಾಂಗ್, who came to India in the 7th century CE, he gives an detailed account about that stupa.
ಸೊ 7ನೇ ಶತಮಾನದಲ್ಲಿ ಭಾರತಕ್ಕೆ ಬಂದಂತಹ ಹುಯನ್ ಸಾಂಗ್ ಪುರುಷಪುರದಲ್ಲಿ ಇದ್ದಂತಹ ಈ ಒಂದು ಸ್ತೂಪದ ಬಗ್ಗೆ ಒಂದು ವಿಸ್ತಾರವಾದ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ದಿ ಆಲ್ಬೆರೂನಿ ಮಧ್ಯಕಾಲೀನ ಲೇಖಕನಾದಂತಹ ಆಲ್ಬೆರೂನಿ 11ನೇ ಶತಮಾನದಲ್ಲಿ ಭಾರತಕ್ಕೆ ಬಂದಿದ್ದ. ಸೊ ಅವನು ಸಹಿತ ಈ ಒಂದು ಸ್ತೂಪವನ್ನ ತನ್ನ ಒಂದು ಕೃತಿಯಲ್ಲಿ ನೆನ್ಪು ಮಾಡ್ಕೊಂಡಿದ್ದಾನೆ. ಸೊ ಅಂತಹ ಒಂದು ಅದ್ಭುತವಾದಂತಹ ಸ್ತೂಪವನ್ನ ಪುರುಷಪುರದಲ್ಲಿ ಕನಿಷ್ಕ ನಿರ್ಮಾಣ ಮಾಡಿದ್ದ. ಸೊ ಆಗಿನ ಕಾಲಕ್ಕೆ ಜಗತ್ತಿನಲ್ಲೇ ಒಂದು ಅದ್ಭುತವಾದ ಸ್ಮಾರಕ ಅದು ಆಗಿತ್ತು ಅನ್ನೋ ಒಂದು ವಿಷಯ ಗೊತ್ತಾಗುತ್ತೆ. ಸೊ by erecting Buddhist monuments, Kanishka attracted the attention and devotion of the people towards Buddhism. ಅಂದ್ರೆ why he built many monuments in his empire ಅಂತ ನಾವು ನೋಡೋದಾದ್ರೆ, ಅಂದ್ರೆ ಕನಿಷ್ಕ ಅಷ್ಟೊಂದು ಬಹುಸಂಖ್ಯೆಯಲ್ಲಿ ಸ್ಮಾರಕಗಳನ್ನ ಬೌದ್ಧ ಸ್ಮಾರಕಗಳನ್ನ ತನ್ನ ಸಾಮ್ರಾಜ್ಯದಲ್ಲಿ ಯಾಕೆ ನಿರ್ಮಾಣ ಮಾಡಿದ ಅನ್ನೋದನ್ನ ನಾವು ನೋಡೋದಾದ್ರೆ, ಸೊ ಹಿ ವಾಂಟೆಡ್ ಟು ಅಟ್ರಾಕ್ಟ್ ದ ಅಟೆನ್ಷನ್ ಅಂಡ್ ಡಿವೋಷನ್ ಆಫ್ ದ ಪೀಪಲ್. ಅಂದ್ರೆ ಅವನು ಜನರ ಒಂದು ಗಮನವನ್ನ ಬೌದ್ಧ ಧರ್ಮದ ಕಡೆ ಸೆಳಿಲಿಕ್ಕೆ ಈ ರೀತಿ ಬಹುಸಂಖ್ಯೆಯಲ್ಲಿ ಸ್ಮಾರಕಗಳನ್ನ ನಿರ್ಮಾಣ ಮಾಡಿದ ಅನ್ನೋ ಮಾಹಿತಿ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಎಸ್, ಸೆಕೆಂಡ್ ಒನ್, ದ ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲ್. ಸೊ he convened the fourth Buddhist council in 100 CE at a place named ಕುಂಡಲವನ in ಕಾಶ್ಮೀರ್. ಅಂದ್ರೆ ಕಾಶ್ಮೀರದ ಕುಂಡಲವನದಲ್ಲಿ 4ನೇ ಬೌದ್ಧ ಸಮ್ಮೇಳನವನ್ನ ಕನಿಷ್ಕ ತನ್ನ ಒಂದು ಪೋಷಣೆಯಲ್ಲಿ ನಡೆಸ್ತಾನೆ. ಸೊ why he convened the fourth Buddhist council, ಹಾಗಾದ್ರೆ ಆ 4ನೇ ಬೌದ್ಧ ಸಮ್ಮೇಳನವನ್ನ ಆತ ಯಾಕೆ ನಡೆಸಿದ ಅನ್ನೋದನ್ನ ನೋಡೋದಾದ್ರೆ, ಸೊ ಇನ್ ಆರ್ಡರ್ ಟು ಸೆಟಲ್ ದಿ ಡಿಸ್ಪ್ಯೂಟೆಡ್ ಪಾಯಿಂಟ್ಸ್ ಆಫ್ ದಿ ಬುದ್ಧಿಸ್ಟ್ ರಿಲಿಜನ್, ಬೌದ್ಧ ಧರ್ಮದಲ್ಲಿ ಬೆಳ್ಕೊಂಡು ಬಂದಂತಹ ಅನೇಕ ವಿವಾದಾತ್ಮಕ ಅಂಶಗಳನ್ನ ಚರ್ಚೆ ಮಾಡಿ ಬಗೆಹರಿಸಲಿಕ್ಕೆ ಕನಿಷ್ಕ ತನ್ನ ಒಂದು ಪೋಷಣೆಯಲ್ಲಿ 4ನೇ ಬೌದ್ಧ ಸಮ್ಮೇಳನವನ್ನ ನಡೆಸ್ತಾನೆ. ಸೊ ವಸುಮಿತ್ರ ವಾಸ್ ದಿ ಪ್ರೆಸಿಡೆಂಟ್ ಆಫ್ ದಟ್ ಕೌನ್ಸಿಲ್ ಅಂಡ್ ಅಶ್ವಘೋಷ ಆಕ್ಟೆಡ್ ಆಸ್ ಎ ವೈಸ್ ಪ್ರೆಸಿಡೆಂಟ್ ಆಫ್ ದಟ್ ಕೌನ್ಸಿಲ್. ವಸುಮಿತ್ರ ಆ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ. ಅದೇ ರೀತಿ ಅಶ್ವಘೋಷ ಆ ಒಂದು ಸಮ್ಮೇಳನದ ಉಪಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿರ್ತಾನೆ. ಸೊ ಇನ್ ದಟ್ ಕೌನ್ಸಿಲ್ they discussed about various points of the Buddhist religion. ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿವಿಧ ಡಿಸ್ಪ್ಯೂಟೆಡ್ ಪಾಯಿಂಟ್ಸ್ ಗಳ ಬಗ್ಗೆ ಚರ್ಚೆ ಮಾಡಿ ಆ ಚರ್ಚೆಯ ವಿಷಯಗಳನ್ನ ಒಂದು ಪುಸ್ತಕದಲ್ಲಿ ಬರೆದಿರ್ತಾರೆ. ದಟ್ ಲಿಟರರಿ ಅಕೌಂಟ್ ಕಾಲ್ಡ್ ಮಹಾವಿಭಾಷ. ಆ ಒಂದು ಸಾಹಿತ್ಯಿಕ ಕೃತಿ ಮಹಾವಿಭಾಷ ಅಂತ ಕರೆಯಲ್ಪಡುತ್ತೆ. ಸೊ ಫೈನಲಿ ದ council succeeded in settling the prevailing disputes among the various schools of Buddhism and gave a vigorous encouragement to Buddhists to carry their missionary activities with greater zeal. ಸೊ ಈ ಕೊನೆಯದಾಗಿ ಈ ಒಂದು ಕನಿಷ್ಕ ನಡೆಸಿದಂತಹ ಈ 4ನೇ ಬೌದ್ಧ ಸಮ್ಮೇಳನ ಯಶಸ್ವಿಯಾಗುತ್ತೆ. ಅನೇಕ ವಿವಾದಾತ್ಮಕ ಅಂಶಗಳನ್ನ ಚರ್ಚಿಸಿ ಬಗೆಹರಿಸುವಲ್ಲಿ ಯಶಸ್ವಿ ಆಗುತ್ತೆ. ಅದೇ ರೀತಿ ಬೌದ್ಧ ಧರ್ಮದ ಪ್ರಚಾರಕರಿಗೆ ಒಂದು ಹೊಸದಾದ ಚಟುವಟಿಕೆಯಿಂದ ಕೂಡಿರುವಂತಹ ಒಂದು ಧೈರ್ಯವನ್ನ ಆ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡಲಿಕ್ಕೆ ಒಂದು ಉನ್ನತವಾದ ಒಂದು ಉತ್ಸಾಹವನ್ನ ಆ ಬೌದ್ಧ ಧರ್ಮ ಪ್ರಚಾರಕರಲ್ಲಿ ತುಂಬುವಲ್ಲಿ ಯಶಸ್ವಿ ಆಗುತ್ತೆ. ಸೊ ಅಷ್ಟೊಂದು ರೀತಿಯಲ್ಲಿ ಕನಿಷ್ಕ ಧರ್ಮಕ್ಕೆ ಬೌದ್ಧ ಧರ್ಮಕ್ಕೆ ಕಾಣಿಕೆಯನ್ನ ಸಲ್ಲಿಸಿದ ಈ 4ನೇ ಬೌದ್ಧ ಸಮ್ಮೇಳನವನ್ನ ನಡೆಸೋದ್ರ ಮುಖಾಂತರ. Yes, the third one, the Mahayana, the new school of Buddhism, was recognized as a state religion by Kanishka. ಸೊ ಬೌದ್ಧ ಧರ್ಮದಲ್ಲಿ ಮಹಾಯಾನ ಪಂಥ ರಾಜ್ಯದ ಒಂದು ಧರ್ಮವಾಗಿ ಗುರುತಿಸಲ್ಪಡುತ್ತೆ ಕನಿಷ್ಕನ ಕಾಲಾವಧಿಯಲ್ಲಿ. ಸೊ ಕನಿಷ್ಕ took up the cause of the new form and philosophy of Buddhism as a most timely step to spread that religion in other countries. ಸೊ ಕನಿಷ್ಕನ ಸಾಮ್ರಾಜ್ಯ ವಿಶಾಲವಾದಂತಹ ಸಾಮ್ರಾಜ್ಯ ಆಗಿತ್ತು. ಕನಿಷ್ಕನ ಸಾಮ್ರಾಜ್ಯದಲ್ಲಿ ವಿವಿಧ ದೇಶದ ಭಾಗಗಳು ಒಳಗೊಂಡಿತ್ತು. ಸೊ ವಿವಿಧ ಭಾಗದ ಜನರಲ್ಲಿ ಆಗಿನ ಕನಿಷ್ಕನ ಕಾಲಕ್ಕೆ ತಮ್ಮ ಒಂದು ಧಾರ್ಮಿಕ ನಂಬಿಕೆಯನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಮೂರ್ತ ರೂಪದ ಸಂಕೇತ ಬೇಕಾಗಿತ್ತು. ಸೊ ಆ ಮೂರ್ತ ರೂಪದ ಸಂಕೇತ ಮಹಾಯಾನ ಪಂಥದ ಮುಖಾಂತರ ಜನರಿಗೆ ದೊರೆಯಲ್ಪಡ್ತು. ಸೊ ಆಟೋಮೆಟಿಕಲಿ ಈ ಮಹಾಯಾನ ಪಂಥವನ್ನ ಜನರು ಅಕ್ಸೆಪ್ಟ್ ಮಾಡಿಕೊಂಡ್ರು. ಅಂದ್ರೆ ಮಹಾಯಾನ ಪಂಥದಲ್ಲಿ ಬುದ್ಧನನ್ನ ಮೂರ್ತಿ ರೂಪದಲ್ಲಿ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಕನಿಷ್ಕನ ಕಾಲಾವಧಿಯಿಂದ. ಸೊ ಅದಕ್ಕಿಂತ ಹಿಂದೆ ಬೌದ್ಧ ಧರ್ಮದಲ್ಲಿ ಹೀನಾಯಾನ ಪಂಥ ಇತ್ತು. ಸೊ ಆ ಹೀನಾಯಾನ ಪಂಥ ಮಹಾಯಾನ
ಕ್ಕಿಂತ ವಿಭಿನ್ನವಾದದ್ದು. ಹೀನಯಾನ ಪಂಥದಲ್ಲಿ ಬುದ್ಧ ಹೇಳಿದಂತ ತತ್ವಗಳಿಗೆ ಮಾನ್ಯತೆ ಕೊಡಲಾಗ್ತಾ ಇತ್ತು. ಸೊ ಬುದ್ಧನ ಅವಶೇಷಗಳನ್ನ ಮಣ್ಣಿನಲ್ಲಿ ಹುಗಿದು ಅದರ ಮೇಲೆ ಸ್ತೂಪವನ್ನು ನಿರ್ಮಾಣ ಮಾಡಿ ಸೊ ಅಲ್ಲಿ ಬುದ್ಧನನ್ನ ಸಂಕೇತಗಳ ರೂಪದಲ್ಲಿ ಪೂಜೆ ಮಾಡಲಾಗ್ತಾ ಇತ್ತು. ಕಮಲ, ಆನೆ, ಕುದುರೆ, ಈ ರೀತಿ ಧರ್ಮಚಕ್ರ, ಈ ರೀತಿ ಸಂಕೇತ ರೂಪದಲ್ಲಿ ಪೂಜೆ ಮಾಡಲಾಗ್ತಾ ಇತ್ತು. ಸೊ ಬುದ್ಧನ ತತ್ವಗಳಿಗೆ ವಿಶೇಷವಾದ ಮಾನ್ಯತೆ ಇತ್ತು ಹೀನಯಾನ ಪಂಥದಲ್ಲಿ. ಆದ್ರೆ ಕನಿಷ್ಕನ ಕಾಲಾವಧಿಯಿಂದ ಮಹಾಯಾನ ಪಂಥ ಬೌದ್ಧ ಧರ್ಮದಲ್ಲಿ ಹುಟ್ಕೊಳ್ತು. ಆ ಮಹಾಯಾನ ಪಂಥದಲ್ಲಿ ಬುದ್ಧನನ್ನ ಮೂರ್ತಿ ರೂಪದಲ್ಲಿ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. So totally it was the Mahayana form of Buddhism which is worshipped Buddha in shape of statue and it is different from Hinayana form ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಎಸ್, the fourth one, spread of Buddhism by Kanishka in the form of Mahayanism. So Kanishka ಮಹಾಯಾನ ಬೌದ್ಧ ಪಂಥವನ್ನ ಬೌದ್ಧ ಧರ್ಮದ ಪ್ರಚಾರಕ್ಕೆ ಬಳಸ್ಕೊಳ್ತಾನೆ. ಸೊ ಕನಿಷ್ಕ ಸೆಂಟ್ ಮೆನಿ ಮಿಷನರೀಸ್ ಟು ಪ್ರೀಚ್ ಬುದ್ಧಿಸಮ್ ಇನ್ ದಿ ಫಾರ್ಮ್ ಆಫ್ ಮಹಾಯಾನ ಇನ್ ಅಂಡ್ ಔಟ್ಸೈಡ್ ಕಂಟ್ರಿ ಆಫ್ ಇಂಡಿಯಾ ಲೈಕ್ ಮೌರ್ಯನ್ ಕಿಂಗ್ ಅಶೋಕ. ಸೊ ಮೌರ್ಯ ರಾಜ ಅಶೋಕ ತನ್ನ ಕಾಲಾವಧಿಯಲ್ಲಿ ಈ ಬೌದ್ಧ ಧರ್ಮದ ತತ್ವಗಳಿಗೆ ಮಾರು ಹೋಗಿ ಬೌದ್ಧ ಧರ್ಮವನ್ನ ಪ್ರಸಾರ ಮಾಡಲಿಕ್ಕೆ ದೇಶ ವಿದೇಶಗಳಲ್ಲಿ ಪ್ರಸಾರ ಮಾಡಲಿಕ್ಕೆ ಧರ್ಮ ಮಹಾಮಾತರನ್ನ ಬೌದ್ಧ ಧರ್ಮ ಪ್ರಚಾರಕರನ್ನ ಕಳಿಸಿಕೊಟ್ಟಿದ್ದ. ಸೊ ಅಶೋಕನ ರೀತಿಯಲ್ಲೇ ಕನಿಷ್ಕ ಆಲ್ಸೋ ಸೆಂಟ್ ಮೆನಿ ಮಿಷನರೀಸ್. ಕನಿಷ್ಕನು ಸಹಿತ ಅನೇಕ ಬೌದ್ಧ ಧರ್ಮ ಪ್ರಚಾರಕರನ್ನ ಪ್ರಚಾರ ಮಾಡ್ಲಿಕ್ಕೆ ಕಳಿಸ್ಕೊಟ್ಟ. ಎಸ್ಪೆಷಲಿ ಮಹಾಯಾನ ಪಂಥ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೆ ಕಳಿಸ್ಕೊಟ್ಟ. ಕನಿಷ್ಕನು ಸಹಿತ ವಿದೇಶಗಳಿಗೂ ಅಶೋಕನಂತೆ ವಿದೇಶಗಳಿಗೂ ಧರ್ಮ ಮಹಾಮಾತರನ್ನ ಬೌದ್ಧ ಧರ್ಮ ಪ್ರಚಾರಕರನ್ನ ಎಸ್ಪೆಷಲಿ ಮಹಾಯಾನ ಪಂಥವನ್ನ ಪ್ರಚಾರ ಮಾಡ್ಲಿಕ್ಕೆ ಕಳಿಸ್ಕೊಡ್ತಾನೆ. ಸೊ ದ ಕುಶಾನ ಎಂಪೈರ್ ಅಂಡರ್ ಹಿಮ್ ಕಂಟೈನ್ಡ್ ಮೆನಿ ರೇಸಸ್ ಅಂಡ್ ಪೀಪಲ್ಸ್ ಲಿವಿಂಗ್ ಇನ್ ಸೆವರಲ್ ಟೆರಿಟರೀಸ್ ಆಫ್ ಸೆಂಟ್ರಲ್ ಏಷ್ಯಾ ಅಂಡ್ ದಿ ಬಾರ್ಡರ್ ಲ್ಯಾಂಡ್ಸ್ ಆಫ್ ಟಿಬೆಟ್, ಚೀನಾ. ಸೊ ದಟ್ ಪೀಪಲ್ ಹಿ ಕುಡ್ ಈಸಿಲಿ ಸೆಂಡ್ ಹಿಸ್ ಮಿಷನರೀಸ್ ಇನ್ ಎ ಲಾರ್ಜ್ ನಂಬರ್. ಅಂದ್ರೆ ಕನಿಷ್ಕನ, ಈಗಾಗಲೇ ಹೇಳಿದೆ ನಾನು, ಕನಿಷ್ಕನ ಸಾಮ್ರಾಜ್ಯ ವಿವಿಧ ದೇಶಗಳ ಭಾಗಗಳನ್ನ, ಅಂದ್ರೆ ಈ ಕಡೆ ಪರ್ಷಿಯಾದ ಭಾಗಗಳನ್ನು ಒಳಗೊಂಡಿತ್ತು, ಮಧ್ಯ ಏಷ್ಯಾದ ಭಾಗಗಳನ್ನು ಒಳಗೊಂಡಿತ್ತು, ಚೀನಾದ ಭಾಗಗಳನ್ನ, ಟಿಬೆಟ್ನ ಭಾಗಗಳನ್ನ ಒಳಗೊಂಡಿತ್ತು. ಸೊ ಹೀಗಾಗಿ ಆ ಭಾಗದ ಜನರಿಗೆ ಅವಶ್ಯಕತೆ ಇದ್ದಂತಹ ಮೂರ್ತ ರೂಪದಲ್ಲಿ ಪೂಜೆ ಮಾಡಲಿಕ್ಕೆ ಅನುಕೂಲಕಾರಿಯಾದಂತಹ ಮಹಾಯಾನ ಪಂಥವನ್ನ ಪ್ರಚಾರ ಮಾಡಲಿಕ್ಕೆ ಧರ್ಮ ಮಹಾಮಾತರನ್ನ ಕಳಿಸ್ಕೊಡ್ತಾನೆ. ಫೈನಲಿ ಕನಿಷ್ಕ ಸ್ಪ್ರೆಡ್ ದ ಬುದ್ಧಿಸಮ್ ಇನ್ ದಿ ಫಾರ್ಮ್ ಆಫ್ ಮಹಾಯಾನಿಸಮ್ ಇನ್ ಅಂಡ್ ಔಟ್ಸೈಡ್ ಇಂಡಿಯಾ ಅಂತ ಹೇಳ್ಬೋದು. ಸೊ ಕೊನೆಯದಾಗಿ ಕನಿಷ್ಕ ಈ ಬೌದ್ಧ ಧರ್ಮವನ್ನ ಮಹಾಯಾನ ಪಂಥ ರೂಪದಲ್ಲಿ ದೇಶ ಮತ್ತು ವಿದೇಶಗಳಲ್ಲಿ ಪ್ರಚಾರಗೊಳಿಸಿದ. ಎಸ್, ದ ಫಿಫ್ತ್ ಒನ್, ಮೆನಿ ಬುದ್ಧಿಸ್ಟ್ ಸ್ಕಾಲರ್ಸ್ ಪೊಯೆಟ್ಸ್ ಪ್ಯಾಟರ್ನೈಸ್ಡ್ ಬೈ ಕನಿಷ್ಕ. ಸೊ ಅನೇಕ ಬೌದ್ಧ ಪಂಡಿತರು, ಕವಿಗಳು, ತತ್ವಶಾಸ್ತ್ರಜ್ಞರು ಕನಿಷ್ಕನಿಂದ ಪೋಷಣೆಗೊಳ್ಳಲ್ಪಟ್ಟರು. ದಿಸ್ ಈಸ್ ಆಲ್ಸೋ ದ ಮೇನ್ ಕಾಂಟ್ರಿಬ್ಯೂಷನ್ಸ್ ಟು ರಿಲಿಜನ್ ಆಸ್ ಅ ಪ್ಯಾಟರ್ನ್ ಆಫ್ ಬುದ್ಧಿಸಮ್ ಡನ್ ಬೈ ಕನಿಷ್ಕ. ಸೊ ಇದು ಒಂದು ಬಲು ಮುಖ್ಯವಾದಂತಹ ಕಾಣಿಕೆ ಧರ್ಮಕ್ಕೆ ಬೌದ್ಧ ಧರ್ಮದ ಪೋಷಕನಾಗಿ ಕನಿಷ್ಕನಿಂದ ಆದಂತಹದ್ದು. ಸೊ ಹಿ ಪ್ರೊವೈಡೆಡ್ ಎ ಗ್ರೇಟ್ ಇನ್ಸೆಂಟಿವ್ ಟು ದ ಬುದ್ಧಿಸ್ಟ್ ಫಿಲಾಸಫರ್ಸ್ ಆಫ್ ಹಿಸ್ ಟೈಮ್ ಟು ಕ್ಯಾರಿ ದೇರ್ ವಿಸ್ಡಮ್ to the learned classes of India in the sacred language of the country Sanskrit. ಅಂದ್ರೆ ಕನಿಷ್ಕ ತನ್ನ ಕಾಲಾವಧಿಯಲ್ಲಿ ಈ ಅನೇಕ ಜನ ಬೌದ್ಧ ತತ್ವಶಾಸ್ತ್ರಜ್ಞರಿಗೆ ಪ್ರೋತ್ಸಾಹವನ್ನ ಕೊಟ್ಟ. ಸೊ ಆ ಬೌದ್ಧ ತತ್ವಶಾಸ್ತ್ರಜ್ಞರು ತಮ್ಮ ಒಂದು ಪಂಡಿತತನವನ್ನ ಅಥವಾ ತಮ್ಮ ಒಂದು ಪ್ರತಿಭೆಯನ್ನ ಸೊ ಭಾರತೀಯ ವಿದ್ಯಾವಂತ ಜನರಿಗೆ ಸೊ ಅವರ ಭಾಷೆಯಾದಂತಹ ಸಂಸ್ಕೃತದಲ್ಲಿ ಧಾರೆ ಇರಲಿಕ್ಕೆ ಕನಿಷ್ಕ ಈ ಬೌದ್ಧ ತತ್ವಶಾಸ್ತ್ರಜ್ಞರಿಗೆ ಪ್ರೋತ್ಸಾಹ ಕೊಟ್ಟಿದ್ದು ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಫ್ರಮ್ ದಿ ಟೈಮ್ ಆಫ್ ಕನಿಷ್ಕ ಇಂಪಾರ್ಟೆಂಟ್ ರಿಲಿಜಿಯಸ್ ಬುಕ್ಸ್ ಆನ್ ಬುದ್ಧಿಸಮ್ ವೇರ್ ರಿಟನ್ ಇನ್ ಸಂಸ್ಕೃತ್, ಪ್ರೀವಿಯಸ್ಲಿ ಇಟ್ಸ್ ವೇರ್ ಇನ್ ಪಾಳಿ. ಸೊ ಕನಿಷ್ಕನ ಕಾಲಾವಧಿಯಿಂದ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಬಲು ಮುಖ್ಯವಾದಂತಹ ಧಾರ್ಮಿಕ ಕೃತಿಗಳು ಸೊ ಲರ್ನ್ಡ್ ಕ್ಲಾಸ್ ಪೀಪಲ್, ಭಾರತೀಯ ವಿದ್ಯಾವಂತರ ಭಾಷೆಯಾದಂತಹ ಸಂಸ್ಕೃತದಲ್ಲಿ ಬರೆಯಲ್ಪಟ್ಟು. ಸೊ ಕನಿಷ್ಕನಿಗಿಂತ ಮುಂಚೆ ಈ ಬೌದ್ಧ ಸಾಹಿತ್ಯಿಕ ಕೃತಿಗಳು ಪಾಳಿ ಭಾಷೆಯಲ್ಲಿ ಬರೆಯಲ್ಪಟ್ಟಿದ್ವು. ಆದ್ರೆ ಕನಿಷ್ಕನ ಕಾಲಾವಧಿಯಿಂದ ಸಂಸ್ಕೃತ ಭಾಷೆ ಸಾಕಷ್ಟು ಪ್ರೋತ್ಸಾಹವನ್ನು ಪಡೆಯುತ್ತೆ. ಸೊ ಮುಂದೆ ಈ ಸಂಸ್ಕೃತ ಭಾಷೆ ಗುಪ್ತರ ಕಾಲಕ್ಕೂ ಬಲು ಮುಖ್ಯವಾದಂತಹ ಭಾಷೆಯಾಗಿ ಮುಂದುವರೆದಿರೋದು ನಮಗೆ
ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಯಾಕಂದ್ರೆ ಕನಿಷ್ಕನ ಕಾಲಕ್ಕೆ ಮೆನಿ ಬುದ್ಧಿಸ್ಟ್ ಸ್ಕಾಲರ್ಸ್ ಪೊಯೆಟ್ಸ್ ಪೆಟ್ರೋನೈಸ್ಡ್ ಬೈ ಕನಿಷ್ಕ. ಸೊ ಅಂಥವರಲ್ಲಿ ಅಶೋಘೋಷ he wrote ಬುದ್ಧ ಚರಿತ, it recognized as a encyclopedia of Buddhism, and ಅಶೋಘೋಷ ಬುದ್ಧ ಚರಿತವನ್ನು ಬರೆದ. ಅದೇ ರೀತಿ ನಾಗಾರ್ಜುನ ರೋಟ್ ಮಾಧ್ಯಮಿಕ ಸೂತ್ರ, ನಾಗಾರ್ಜುನ ಮಾಧ್ಯಮಿಕ ಸೂತ್ರವನ್ನು ಬರೆದ. ವಸುಮಿತ್ರ he wrote ಮಹಾವಿಭಾಷವನ್ನ ಬರೆದ ವಸುಮಿತ್ರ. ಅಂಡ್ ಚರಕ, ದ ಫೇಮಸ್ ಕೋರ್ಟ್ ಫಿಜಿಸಿಯನ್ ಡ್ಯೂರಿಂಗ್ ಕನಿಷ್ಕ ಪೀರಿಯಡ್, ಕನಿಷ್ಕನ ಕಾಲಾವಧಿಯಲ್ಲಿ ಇದ್ದಂತಹ ಒಬ್ಬ ಆಸ್ಥಾನದ ವೈದ್ಯ ಚರಕ, he wrote ಚರಕ ಸಂಹಿತಾನ ಬರೆದ. ಸೊ ಇವರೆಲ್ಲ ದೀಸ್ ಪೀಪಲ್ ವೇರ್ ಪೆಟ್ರೋನೈಸ್ಡ್ ಬೈ ಕನಿಷ್ಕ. ಸೊ ಇವರೆಲ್ಲರೂ ಕನಿಷ್ಕನ ಒಂದು ಪೋಷಣೆಯನ್ನ ಪಡ್ಕೊಂಡಿದ್ರು. ಸೊ ಹೀಗೆ ಕನಿಷ್ಕ ಬೌದ್ಧ ಧರ್ಮದ ಪೋಷಕನಾಗಿ ಬೌದ್ಧ ಧರ್ಮದ ತತ್ವಶಾಸ್ತ್ರಜ್ಞರಿಗೆ, ಬೌದ್ಧ ಧರ್ಮದ ಕವಿಗಳಿಗೆ, ಬೌದ್ಧ ಧರ್ಮದ ಪಂಡಿತರಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟು ಅನೇಕ ಸಾಹಿತ್ಯಿಕ ಕೃತಿಗಳು ರಚನೆ ಆಗಲಿಕ್ಕೆ ಕಾರಣೀಭೂತನಾದ. ಸಂಸ್ಕೃತ ಭಾಷೆ ಬೆಳೀಲಿಕ್ಕೆ ಕಾರಣೀಭೂತನಾದ. ಸೊ ಸಂಸ್ಕೃತ ಸಾಹಿತ್ಯಕ್ಕೆ ಇದೊಂದು ವಿಶೇಷವಾದ ಕಾಣಿಕೆ ಕನಿಷ್ಕಂದು ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಎಸ್, ನಾವು ವಿ ವಿಲ್ ಡಿಸ್ಕಸ್ ಅಬೌಟ್ ಕನ್ಕ್ಲೂಷನ್ ನಾವೀಗ ಚರ್ಚೆ ಮಾಡೋಣ. ಸೊ ಕನ್ಕ್ಲೂಷನ್ ಏನು ಅಂತ ನಾವು ತಿಳ್ಕೊಳ್ಳೋಣ. ಸೊ ಕನಿಷ್ಕ ಹ್ಯಾಸ್ ಬೀನ್ ಆನರ್ಡ್ ಬೈ ದಿ ಬುದ್ಧಿಸ್ಟ್ಸ್ ಆಸ್ ದ ಸೆಕೆಂಡ್ ಅಶೋಕ. ಕನಿಷ್ಕ ಈ ಬೌದ್ಧ ಧರ್ಮೀಯರಿಂದ ಎರಡನೇ ಅಶೋಕ ಅಂತ ಕರೆಯಲ್ಪಟ್ಟಿದ್ದಾನೆ. ಸೊ ಒಂದು ವಿಷಯ ಏನಂದ್ರೆ, ಅಶೋಕ ಯುದ್ಧವನ್ನ ತ್ಯಜಿಸಿ ಬೌದ್ಧ ಧರ್ಮದ ತತ್ವಗಳಿಗೆ ಮಾರು ಹೋಗಿ ಬೌದ್ಧ ಧರ್ಮವನ್ನು ಪ್ರಸಾರ ಮಾಡಲಿಕ್ಕೆ ಶ್ರಮಿಸಿದ. ಆದ್ರೆ ಕನಿಷ್ಕನ ಕಾಲಾವಧಿಯನ್ನು ನಾವು ನೋಡೋದಾದ್ರೆ ಕನಿಷ್ಕ ಯುದ್ಧವನ್ನ ತ್ಯಜಿಸಲಿಲ್ಲ. ಯುದ್ಧವನ್ನ ತ್ಯಜಿಸದೆ ಬೌದ್ಧ ಧರ್ಮದಲ್ಲಿ ಹೊಸ ಪಂಥವಾಗಿ ಹುಟ್ಕೊಂಡಂತಹ ಮಹಾಯಾನ ಪಂಥವನ್ನ ಪ್ರಚುರಪಡಿಸಲಿಕ್ಕೆ ಪ್ರಯತ್ನ ಪಟ್ಟ. ಇದು ಅಶೋಕನಿಗೆ ಮತ್ತು ಕನಿಷ್ಕನಿಗಿರುವಂತಹ ಒಂದು ವ್ಯತ್ಯಾಸ. But his religious contributions were made Indian culture rich, and also he spread the Indian culture at outside India. ಸೊ ಒಂದೇನಂದ್ರೆ, ಧರ್ಮಕ್ಕೆ ನೀಡಿದಂತಹ ಕನಿಷ್ಕನ ಕಾಣಿಕೆಗಳು ಭಾರತದ ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸಿತು. ಭಾರತದ ಸಂಸ್ಕೃತಿಯನ್ನ ಭಾರತದ ಹೊರಗಡೆಗೂ ಹರಡ್ಲಿಕ್ಕೆ ಕನಿಷ್ಕನ ಒಂದು ಧಾರ್ಮಿಕ ಕಾಣಿಕೆಗಳು ಕಾರಣೀಭೂತ ಆಯ್ತು ಅಂತಾನೆ ಹೇಳ್ಬೋದು. So through his religious contributions, he patronized Gandhara art and Mathura style of art. ತನ್ನ ಒಂದು ಧಾರ್ಮಿಕ ಕಾಣಿಕೆಗಳಿಂದಾಗಿ ಆತ ಗಾಂಧಾರ ಶೈಲಿಯ ಕಲೆಯನ್ನ ಮತ್ತು ಮಥುರಾ ಶೈಲಿಯ ಕಲೆಯನ್ನ ಪೋಷಿಸಿದ ಅಂತಾನೆ ಹೇಳ್ಬೋದು. ಅಂದ್ರೆ ಕನಿಷ್ಕನ ಕಾಲಾವಧಿಯಿಂದ ಮಹಾಯಾನ ಪಂಥ ಬೌದ್ಧ ಧರ್ಮದಲ್ಲಿ ಹುಟ್ಕೊಂತು. ಆ ಮಹಾಯಾನ ಪಂಥದಲ್ಲಿ ಬುದ್ಧನನ್ನ ಮೂರ್ತಿಯ ರೂಪದಲ್ಲಿ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿಂದ, ಸೊ ಈ ಗಾಂಧಾರ ಪ್ರದೇಶ ಅಂದ್ರೆ ಆತನ ರಾಜಧಾನಿ ಪುರುಷಪುರ, ಈಗಿನ ಪೇಶಾವರ, ತಕ್ಷಶಿಲಾ, ಪುರುಷಪುರದ ಪಕ್ಕದಲ್ಲಿ ತಕ್ಷಶಿಲಾ ಮತ್ತು ಉತ್ತರ ಅಫ್ಘಾನಿಸ್ತಾನ, ಈ ಭಾಗವನ್ನ ಗಾಂಧಾರ ಪ್ರದೇಶ ಅಂತ ಕರೆಯಲ್ಪಡ್ತಾ ಇತ್ತು. ಸೊ ಈ ಗಾಂಧಾರ ಪ್ರದೇಶದಲ್ಲಿ ಭಾರತೀಯರು ಇದ್ರು, ಅದೇ ರೀತಿ ಗ್ರೀಕರು ಇದ್ರು. ಸೊ ಈ ಭಾರತೀಯರು ಮತ್ತು ಗ್ರೀಕರ ಇವರ ಒಂದು ಪ್ರಭಾವದಿಂದಾಗಿ ಒಂದು ವಿಶೇಷವಾದ ಮೂರ್ತಿ ಶಿಲ್ಪ ಶೈಲಿಯ ಕಲೆ ಅಲ್ಲಿ ಬೆಳ್ಕೊಂಬಂತು. ಅದನ್ನ ಗಾಂಧಾರ ಶೈಲಿ ಅಂತ ಕರೆಯಲ್ಪಡ್ತಾ ಇದ್ರು. ಸೊ ಈ ಗಾಂಧಾರ ಶೈಲಿಯಲ್ಲಿ ಬುದ್ಧನ ಮೂರ್ತಿಗಳು ಕೆತ್ತನೆ ಆಗಲ್ಪಟ್ಟು. ಸೊ ಹೀಗಾಗಿ ಒಂದು ವಿಶೇಷವಾದ ಕಲೆ, ಮೂರ್ತಿ ಶಿಲ್ಪ ಶೈಲಿಯ ಕಲೆ ಆ ಗಾಂಧಾರ ಪ್ರದೇಶದಲ್ಲಿ ಬೆಳ್ಕೊಂಬಂತು. ಅದೇ ರೀತಿ ಭಾರತದಲ್ಲಿ ಮಥುರಾ ವಾಸ್ ಆಲ್ಸೋ ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಸಿಟಿ ಡ್ಯೂರಿಂಗ್ ಕನಿಷ್ಕ ಪೀರಿಯಡ್. ಕನಿಷ್ಕನ ಕಾಲಾವಧಿಯಲ್ಲಿ ಮಥುರಾನು ಒಂದು ಬಲು ಮುಖ್ಯವಾದಂತಹ ಪಟ್ಟಣ ಆಗಿತ್ತು. ಆ ಮಥುರಾದಲ್ಲೂ ಸಹಿತ ಮಥುರಾ ಶೈಲಿಯಲ್ಲಿ ಬುದ್ಧನ ಮೂರ್ತಿಗಳು ಕೆತ್ತನೆ ಆಗಲ್ಪಟ್ಟು. ಸೊ ಇಂತಹ ಒಂದು ಕಲೆಗಳು ಒಂದು ಪೋಷಕನಾಗಿ ಕನಿಷ್ಕ ಕಾರ್ಯವನ್ನ ನಿರ್ವಹಿಸಿದ. ಸೊ ಅದಕ್ಕೆ ಆತನ ಧಾರ್ಮಿಕ ಕೊಡುಗೆಗಳು ಕಾರಣ ಅಂತ ಹೇಳ್ಬೋದು. ಸೊ ಥ್ರೂ ಹಿಸ್ ರಿಲಿಜಿಯಸ್ ಕಾಂಟ್ರಿಬ್ಯೂಷನ್ಸ್ ಹಿ ಮೇಡ್ ಸಂಸ್ಕೃತ ಲ್ಯಾಂಗ್ವೇಜ್ ರಿಚ್. ಸಂಸ್ಕೃತ ಭಾಷೆಯನ್ನ ಶ್ರೀಮಂತಗೊಳಿಸಿದ ಆತನ ಒಂದು ಧಾರ್ಮಿಕ ಕಾಣಿಕೆಗಳಿಂದಾಗಿ, ಧಾರ್ಮಿಕ ಕೊಡುಗೆಗಳಿಂದಾಗಿ. Yes, these are the references I have used, students. Thank you very much.